ಸ್ವಾಗತ. ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100ರಷ್ಟು ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ ಚಿಂತಾಮಣಿ ತಾಲೂಕು ಸುಬ್ಬರಾಯನಪೇಟೆ ಗ್ರಾಮದಲ್ಲಿ ಸಮಾಜ ಸೇವಕ ಸುಬ್ಬರಾಯನಪೇಟೆ ಮಂಜುನಾಥರವರು ನೂತನವಾಗಿ ನಿರ್ಮಾಣ ಮಾಡಿರುವ ಆಕಾಶ ಭವನ ಮತ್ತು ಆಶ್ರಮದ ಮಂಡಲ ಪೂಜಾ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸುಬ್ಬರಾಯನಪೇಟೆ ಗ್ರಾಮದಲ್ಲಿ ಸಮಾಜ ಸೇವಕ ಸುಬ್ಬರಾಯನಪೇಟೆ ಮಂಜುನಾಥರವರು ನೂತನವಾಗಿ ನಿರ್ಮಾಣ ಮಾಡಿರುವ ಆಕಾಶ ಭವನ ಮತ್ತು ಆಶ್ರಮದ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂ.ಆರ್. ಜಯರಾಮ್ರವರು ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಸುಬ್ಬರಾಯನಪೇಟೆ ಮಂಜುನಾಥರವರು ಹಲವಾರು ರೀತಿಯ ಸಮಾಜ ಸೇವಾ ಕಾರ್ಯಗಳ ಜೊತೆಗೆ ಆಶ್ರಮ ನಿರ್ಮಾಣ ಮಾಡಿ ಉತ್ತಮ ಕಾರ್ಯವನ್ನು ಮಾಡಿದ್ದು, ತಮಗೆ ಬರುವ ಅಲ್ಪ ಸ್ವಲ್ಪ ಆದಾಯವನ್ನು ಇಟ್ಟುಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಆಕಾಶ ಭವನ ಮತ್ತು ಆಶ್ರಮ ನಿರ್ಮಾಣ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿ ಜನರಲ್ಲಿ ಭಕ್ತಿಭಾವವನ್ನುಂಟು ಮಾಡಲು ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ಆಕಾಶ ಭವನ ಮತ್ತು ಆಶ್ರಮ ಉತ್ತಮವಾಗಿ ಬೆಳೆದು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಅವರು ಶುಭ ಹಾರೈಸಿದರು. ಆಧ್ಯಾತ್ಮಿಕ ಸಾಧಕರು ಹೆಚ್ಚು ಆಡಂಬರದ ಕಡೆ ಗಮನ ನೀಡಬಾರದು. ತಮ್ಮ ಸಾಧನೆಯನ್ನು ಗುರುವಿಗೆ ಶರಣಾಗಿ ಮಾಡುತ್ತಾ ಹೋಗಬೇಕು. ಅದು ಫಲ ಕೊಟ್ಟೇ ಕೊಡುತ್ತದೆ. ಸಮಯ ವ್ಯರ್ಥ ಮಾಡಬಾರದು. ಮಗುವಿನಂತೆ ಮುಗ್ಧ ಮನಸ್ಸಿರಬೇಕು. ಮುಗ್ಧವಾದ ಭಕ್ತಿಯಿಂದ ಪರಮಾತ್ಮನನ್ನು ಕಾಣಬಹುದು. ಮನಸ್ಸನ್ನು ಸ್ಥಿರವಾಗಿಸಲು ಸದ್ಗುರು ಕೈವಾರ ತಾತಯ್ಯನವರು ಬೋಧಿಸಿರುವ ಶ್ರೀರಾಮ ಭವತಾರಕ ಮಂತ್ರ ಬಹಳ ಸಹಕಾರಿಯಾಗಿದೆ. ನಿರಂತರವಾಗಿ ಇದರ ಪಠಣೆಯನ್ನು ಮಾಡುತ್ತಿದ್ದರೆ ಗುರುವಿನ ಅನುಗ್ರಹ ದೊರೆಯುತ್ತದೆ. ಗುರುವಿನ ಉಪಾಸನೆಯನ್ನು ಮಾಡುತ್ತಾ ನಿಶ್ಚಲವಾದ ಮನಸ್ಸಿನಿಂದ ಗುರುವಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ವಾನರಾಜ್ ಬಾಲಕೃಷ್ಣ ಭಾಗವತ, ಉದ್ಯಮಿ ಕೆ.ಎಂ. ಶ್ರೀನಿವಾಸಮೂರ್ತಿ, ಲಕ್ಷ್ಮೀ ಕೆಂಪರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ಬರಾಯನಪೇಟೆ ತಿಮ್ಮಪ್ಪ, ಬೈರಡ್ಡಿ ಅಭಯಣ್ಣ, ಸಮಾಜ ಸೇವಕ ಡಾಕ್ಟರ್ ವಿ. ಅಮರ್, ಆಕಾಶ ಭವನ ಮತ್ತು ಆಶ್ರಮ ಸಂಸ್ಥಾಪಕ ಸುಬ್ಬರಾಯನಪೇಟೆ ಮಂಜುನಾಥ ಸೇರಿದಂತೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ದೇವ ಬ್ರಾಹ್ಮಣ ಧನ್ಯುನಿ ಸಕಲಂತರ್ಯಾಮಿ ಸುವಿಚಾರ ಸದ್ಗುರು ಯೋಗಿನಾಥ ಪಾತ್ರರು ಮಾನಸಿಕ ಕ್ರಿಯೆ ಮಾಡುತ್ತಾರೆ. ಈ ಸಮಾರಂಭದ ಹಿರಿಯರು ಪ್ರಾರಂಭ ಮಾಡಿದ್ದಾರೆ. ಸದ್ಗುರುಗಳು ಉಪದೇಶವನ್ನು ನಾನಾ ರೀತಿಯಲ್ಲಿ ಬರುತ್ತಾರೆ. ಪ್ರಧಾನವಾಗಿ ಭಕ್ತಿಗೆ ಮಾಹಿತ್ಯ ಕೊಟ್ಟಿದ್ದಾರೆ. ಭಕ್ತಿಯನ್ನು ಅಂತ ಅವರು ಅದರ ಬಗ್ಗೆನೇ ಎಲ್ಲ ಅನುಭವದಿಂದ ಎಲ್ಲವನ್ನೂ ತಿಳ್ಕೊಂಡು ಅದರಿಂದಾಗಿ ಅವರ ರಚನೆಯನ್ನು ನೋಡಿದಾಗ ಭಜನೆಗೆ ಭಾರಿ ಮುಖ್ಯವಾಗಿ ಆಗಿತ್ತು. ಭಜನೆ ಅಂದರೆ ರಾಮನಾಮ ಸಂಗೀತ, ಪರಮಾತ್ಮ ಸಂಗೀತ, ರಾಮನಾಮ ಸ್ಮರಣೆ, ಪರಮಾತ್ಮನ ಸ್ಮರಣೆ ಸಾಕಪ್ಪ, ಏನೂ ಇಲ್ಲ. ಅದರಿಂದ ನೀವು ಭಜನೆ ಮುಖ್ಯ. ಭಜನೆಯನ್ನ ಮಾಡ್ತಾ ಮಾಡ್ತಾ ಎಷ್ಟೋ ಸತಿ ನಮಗೆ ಎಲ್ಲ ಕಡೆ ಬರೀ ಭಜನೆ ಮಾಡೋದ್ರಿಂದ ನಮಗೆ ಸುಖ ಇಲ್ಲ. ಭಾನುವಾರ ಶನಿವಾರ ಒಂದು ವಾರದಲ್ಲಿ ಬಂದು ಭಜನೆ ಮಾಡಿಬಿಟ್ಟು ಮನೆಗೆ ಹೋದರೆ ಏನು ಸುಖ ಬರುತ್ತೆ. ಮಾಡಿದೆ
ಹೋಗಿ ಮತ್ತು ತಿರ್ಗಾ ಒಂದು ವಾರ ಬರ್ತದೆ, ಎಷ್ಟೋ ಏನೇನೋ ಮಾಡ್ತೀಯ, ಬಂದು ತಿರ್ಗಾ ಮಾಡ್ತೀಯ, ತಿರ್ಗಾ ಹೋಗ್ತೀಯ. ಅದು ಬಯಲಿಂದ ಮಾಡ್ತೀವಿ, ಅದು ಪುಸ್ತಕ ನೋಡ್ಕೊಂಡು ಮಾಡ್ತೀವಿ. ಅದು ಏನು ಬಂದ್ವಿ ಇದು ಪರಮಾತ್ಮನ ಒಂದು ಚಿಂತನೆ ಮಾಡಬೇಕಂದ್ರೆ ಅದನ್ನ ದಾರಿ ಕೊಡ್ತು ಹೋಗಿಲ್ಲ. ಯಾತಕ್ಕಾಗಿ ನಾವು ಕೈವಾರ ಗುರು ಪರಮಾತ್ಮ ಇದ್ದು ಬಂದಾದಾಗ ಆ ನಾಮಸ್ಮರಣೆ ಏನು ರಾಮ ನೋಡಿದಾಗ ರಾಮ ಅಂದ್ರೆ ನೀವು ರಾಮ ನೋಡದೇ ಇದ್ರೆ ನೀವು ರಾಮ ಅಂದ್ರೆ ನನ್ನ ಮಂತ್ರ ಆಗುವುದಿಲ್ಲ. ಅದರಿಂದ ಏನು ಈ ತಾಯಿ ಮಂತ್ರ ಕೊಟ್ಟರು, ಅಪ್ಪ ನೀನು ಮಾಡು, ನಿನಗೆ ರಾಮ ಅಂದ್ರೆ ನಿನಗೆ ಮಂತ್ರ ಆಗುವುದಿಲ್ಲ, ಗೊತ್ತಿದೆ. ಅದಕ್ಕೆ ಏನ್ ಮಾಡುವುದು? ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ, ಸದ್ಗುರು ಕೇಶವ. ನಾನು ರಾಮ ಮಂತ್ರ ಬೇಕು, ತಾರ ಮಂತ್ರ ಬೇಕು, ಅದರಿಂದ ಯಾರು ಹೋಗಬೇಕು? ಗುರು ಸದ್ಗುರು ಕೇಶವ. ಆ ಗುರುಗಳ ಹೋದಾಗ ಅವನ ಅನುಗ್ರಹವನ್ನು ಪಡೆದಾಗ ನಿನಗೆ ಆ ಶಕ್ತಿ ಬರ್ತದೆ. ಇಲ್ಲ ಅಂತ ಬರ್ತದೆ ಇವು ಸುಮ್ಮನೆ ಮಾತಾಡೋದು ಬಂದ್ಬಿಡ್ತದೆ. ನಮಗೆ ಯಾರ್ಯಾರು ಏನು ಮಾತಾಡೋದು ಬಂದ್ಬಿಡ್ತದ? ಸದ್ಗುರು ಕೇಶವ ದಶರಥನೇ ದೇವ ರಾಮ ಶ್ರೀನಾರಾಯಣ. ನನ್ನ ಒಂದು ಸಣ್ಣ ಸೇವೆಗಾಗಿ ಆದರ್ಶ ಬಂದಿದ್ದಾರೆ. ಯಾಕಂದ್ರೆ ಶಬರಿ ಒಂದು ಹಣ್ಣು ಕೊಟ್ಟರಷ್ಟೇ ಅವ್ರಿಗೆ ರಾಮನಿಗೆ ಆತರ ರಾಮನಾಗೆ ನನಗೆ ಬಂದಿದ್ದಾರೆ. ನಮ್ಮ ಜಯರಾಮ್ ಸರ್ ಅವರು ನಿಜವಾಗ್ಲೂ ಅವ್ರಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ಜನತೆಯ ಪರವಾಗಿ ಹಾಗೂ ಭಕ್ತ ಕೋಟಿ ಜನರ ಪರವಾಗಿ ಅದ್ಭುತ ಸ್ವಾಗತ, ಸುಸ್ವಾಗತ. ಅದೇ ರೀತಿ ಸದಾ ರಾಮನ ಸೇವೆಗೆ ನಿರತರಾಗಿರುವ ನಮ್ಮ ಬಾಲಕೃಷ್ಣ ಭಾಗವತರ್ ಸರ್ ಆಂಜನೇಯ ತರ ನಾನೊಂದು ಸಣ್ಣ ಮನುಷ್ಯ, ಅವ್ರ ಮುಂದೆ ಅವ್ರ ಕಾಲು ಕೂಡ ನಾನು ಯೋಗದೇ ಇಲ್ಲ ಅಂತ ಒಂದು ಸಣ್ಣ ಮನುಷ್ಯ. ನಾವು ನನಗೊಂದು ಅವಕಾಶ ಕಲ್ಪಿಸ್ಕೊಡಿ ಯಜಮಾನರು. ನನಗೊಂದು ಭಕ್ತಿ ಭಾವ ಅಂದ್ರೆ ತುಂಬಾ ಆಸೆ. ಏನೋ ಒಂದು ಸಣ್ಣ ಮಠ, ಏನೋ ಒಂದು ನಾನು ಸಣ್ಣ ಸೇವೆ ಮಾಡ್ಬೇಕು ಅಂತ. ಅಪ್ಪ ಸಣ್ಣದೊಂದು ದೊಡ್ಡದಲ್ಲ, ನಾವು ದಯವಿಟ್ಟು ಬಂದು ತುಂಬಾ ಹೃದಯದಿಂದ ನಿನ್ನ ಆಶೀರ್ವಾದಿಸ್ತೀವಿ ಅಂತ ಹೇಳಿದ್ರು. ನಿಜವಾಗ್ಲೂ ಅದಕ್ಕೆ ನಾನು ಏನ್ ಕೊಟ್ಟರು ಬೆಲೆ ಕಟ್ಟಕ್ಕಾಗಲ್ಲ. ಅವ್ರ ಪ್ರೀತಿಗೆ, ಅವರ ಕಾಲಗಳಿಗೆ, ಅವರ ಪಾದಾಭಿ ಸ್ಪರ್ಶ ಅಂತ ನಾನು ಹೇಳ್ತಾ ನಮ್ಮ ಬಾಲಕೃಷ್ಣ ಭಗವಂತನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ನಮ್ಮ ಯಾಕಂದ್ರೆ ಈಗ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ ಬಂದಿರುವಾಗ ಉಪಮುಖ್ಯಮಂತ್ರಿ ಸಹಾಯ ಬರ್ತಾರ. ಯಾಕಂದ್ರೆ ಅವರು ತಮ್ಮ ಜೊತೆಯಲ್ಲಿ ತಮ್ಮ ಸನಿ ಅದೇ ರೀತಿ ನಮ್ಮ ಬಾಲಕೃಷ್ಣ ಗಣೇಶ್ ಚಂದ್ರ ಭಟ್ಟಾಚಾರ್ಯ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಅದೇ ರೀತಿ ನಮ್ಮೆಲ್ಲರ ಮೆಚ್ಚಿನ ಮಹಾನ್ ಭಕ್ತರು, ಮಹಾನ್ ಒಂದು ಚೇತನ, ನಮ್ಮಂತ ಎಷ್ಟೋ ಜನಗಳಿಗೆ ಒಂದು ದೊಡ್ಡ ಮರವಾಗಿ ನಿಂತಿರುವಂತ ನಮ್ಮ ಡಾಕ್ಟರ್ ನಮ್ಮ ಡಿ.ಕೆ. ಆದಿಕೇಶ್ವರ ಸಾಹೇಬ್ರ ಅಲ್ಲಿನ ಮತ್ತು ಮುಖ್ಯಮಂತ್ರಿಗಳು ಶ್ರೀ ಕೆ.ಎಂ. ಶ್ರೀನಿವಾಸ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ನೀವು ತುಂಬ ಹೃದಯದಿಂದ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಕರ್ತವ್ಯ, ಭಕ್ತಿ ಇರ್ತಕ್ಕಂಥವರು ಯಾರಿದ್ದಾರೆ ಆ ಜಾಗಕ್ಕೆ ನಾವು ಹೋಗ್ಬೇಕಷ್ಟೇ. ನಮ್ಮ ಕೆಲಸನೇ ಅದು. ಗ್ರಾಮಗಳಲ್ಲಿ ನಗರ ಸಂಕೀರ್ತನೆ ಮಾಡ್ತಾ ಇದ್ದೀವಿ, ಭಜನೆ ಮಾಡ್ತಾ ಇದ್ದೀವಿ. ಇವಾಗ 2 ಜಿಲ್ಲೆಗಳಾಯಿತು, ಆಂಧ್ರ ಆಯಿತು. ಪ್ರತಿ ಗ್ರಾಮಗಳಲ್ಲೆಲ್ಲ ಕೂಡ ತಾತನವರು ರಾಮರಾಮ ಮುಕುಂದ ಮಾಧವ ಎಲ್ಲ ಕಡೆನೂ ಪೂಜ್ಯ ಧರ್ಮಾಧಿಕಾರಿಗಳು ಎಲ್ಲ ಕಡೆನೂ ಭಜನೆ ಮಾಡ್ಕೊಂಡು ಬಂದಿರ್ತಕ್ಕಂಥ ಎಲ್ಲರೂ ತಿಳಿದಿರ್ತಕ್ಕಂಥ 2 ಜಿಲ್ಲೆಗಳಲ್ಲಿ ಅವರ ಹೆಸರು ತಿಳಿದೇ ಇರ್ತಕ್ಕಂಥವರೇ ಇಲ್ಲ. ಯಾಕೆ ಅಂತಂದ್ರೆ ಆ ಭಕ್ತಿ ಮಾರ್ಗದಲ್ಲಿ ಇರೋದು, ಆ ಭಕ್ತಿ ಇದ್ರೆ ಆ ಭಗವಂತ ಅವರಿಗೆ ಬೆನ್ನೆಲುಬಾಗಿ ಇರ್ತಾನೆ ಎಂಬತಕ್ಕಂಥ ಪ್ರೀತಿ. ಈ ಒಂದು ಕಾರ್ಯಕ್ರಮಕ್ಕೆ ಮಂಜು ಏನು ಅವ್ರಿಗೆ ಆಸೆ ಇತ್ತು ಅದರ ಪ್ರಕಾರವಾಗಿ ಪೂಜ್ಯ ಧರ್ಮಾಧಿಕಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ
ಶ್ರೀನಿವಾಸಮೂರ್ತಿ ಅವರು ಯಜಮಾನ್ ಕೂಡ ಬಹಳ ಹತ್ತಿರದವರು, ಬಹಳ ಯಜಮಾನರೇ ಬಹಳ ಕೂಡಿಸಿರೋದ್ರಿಂದ ಮುಂಚೆ ನೋಡಿದ್ರು. ಬಹಳ ಕಷ್ಟಪಟ್ಟು ದುಡಿದು ಸ್ವಯಂ ಕೃಷಿಯಿಂದ ಅದನ್ನು ಹೇಳ್ಕೊಂಡು ಇವತ್ತು ಅದನ್ನು ಉಳಿಕೆ ಮಾಡಿ ಇಂಥ ಒಂದು ಧರ್ಮ ಕಾರ್ಯವನ್ನು ಮಾಡುವುದು ಎಲ್ಲರಿಗೂ ಒಂದು ಆದರ್ಶವಾಗಿದೆ. ನಮ್ಮ ನಾಡು ಕಂಡ ಅತ್ಯಂತ ಎತ್ತರದ ಒಬ್ಬ ಪುರುಷ ಯೋಗಿ ಅಂತ ಹೇಳ್ಬೋದು ಶ್ರೀ ಜಯರಾಮ್ ಅವರು ರಾಜಕೀಯವಾಗಿ ಬಹಳ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ್ರು. ಅದನ್ನು ಅವರು ರುಚಿ ಬರಲಿಲ್ಲ. ಅದರಿಂದ ಅವರು ಅವಧಿ ಮುಗಿಯೋಕ್ಕಿಂತ ಮುಂಚೆನೇ ರಾಜೀನಾಮೆ ಕೊಟ್ಟರು ಹೊರಗೆ ಬಂದರು. ಇಂತಹ ಒಂದು ಕೆಟ್ಟ ವ್ಯವಸ್ಥೆ ಇವತ್ತು ನಮ್ಮ ರಾಜಕೀಯ ಸ್ಥಿತಿಯಲ್ಲಿದೆ. ಇದನ್ನು ನಾವು ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಎಚ್ಚರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ದುಡಿತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರ ಪಾದಗಳಿಗೆ ನಮಸ್ಕರಿಸ್ತೇನೆ. ದೈವ ಸಂಗತು ನಮ್ಮ ಕೈವಾರ ಕ್ಷೇತ್ರದ ವಿವಿಧ ನೇತೃತ್ವದ ಧರ್ಮಾಧಿಕಾರಿಗಳು, ನಮಗೆಲ್ಲ ಗುರುಗಳಾದಂಥ ವಿಧಾನಸಭಾ ಸದಸ್ಯರು ನಮ್ಮೂರಿಗೆ ಒಂದು ವಿಶೇಷವಾದ ದಿನಾಂಕವನ್ನು ನಾನು ಹಂಚಿದ್ದೇನೆ. ದೇವರು ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಈ ದೇವರು ಇವತ್ತು ನಮ್ಮೂರು ಬಂದಿರೋದು ತುಂಬ ಸಂತೋಷ. ಅವ್ರನ್ನ ಕಾಣಬೇಕು, ಅವ್ರನ್ನ ಮಾತಾಡಬೇಕು, ಸುಮಾರು 7 ಗಂಟೆವರೆಗೂ ದೈವದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಿರೋದಕ್ಕೋಸ್ಕರ ಅವ್ರನ್ನ ಮಾತಾಡೋಣ ಅಂತ ಇದ್ವಿ. ಅದು ಅಲ್ಲಿ ಸ್ವಲ್ಪ ತಡವಾಗಿರ್ಬೋದು, ಸಾಯಂಕಾಲ ಬಂದ್ರೂ ಗೊತ್ತಿಲ್ಲ ದೇವಾಲಯಕ್ಕೆ. ನನಗೆ ಅವ್ರ ಅನಿಸ್ತು ಬರ್ತಾರೆ ಕಾರ್ಯಕ್ರಮ ಇವತ್ತು ರಾಜ್ಯ ಸರ್ಕಾರ ಅವರ ಸೇವೆ, ಅವರ ಇದನ್ನು ಗುರುತಿಸಿ ಅವರ ರಾಜ್ಯೋತ್ಸವ ಪ್ರಶಸ್ತಿ ಅದು ಸರ್ಕಾರ, ಯಾವುದೇ ಸರ್ಕಾರ ಆದರೂ ಅವ್ರಿಗೆ ಗುರುತಿಸೋದು ಅವ್ರಿಗೆ. ಇವತ್ತು ನಾನು ಈ ಗ್ರಾಮದಲ್ಲಿ ಹುಟ್ಟಿ ಇವತ್ತು ನನಗೆ ಎಲ್ಲರೂ ಹೋಗಿ ಯಾವುದಪ್ಪ ನೀವು ಸಿದ್ದರಾಯನಪೇಟೆ ಎಲ್ಲಿ ಕೈವಾರರು ಎಸ್ ರಾಮಯ್ಯನವರು ಆಗಿರ್ತಕ್ಕಂಥ ಬೇಸ್ ಇವತ್ತು ಜಯರಾಮ್ ಸರ್ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಕುಣಿಮಂತ್ರಪ್ಪ ಕೈವಾರದವರು ಅಂತ ನನಗೆ ತುಂಬ ಜನ ಈಗ ನಮ್ಮ ಚೌಕಟ್ಟು ಇವಾಗ ಯಾವ ಜನ ಸಿಗಲಿಲ್ಲ, ನೀವು ಕೈವಾರದವರು ಆಗಿ ವಿದ್ವಂತರಪ್ಪ, ನೀವು ಮಳೆ ಇಟ್ಕೊಂಡು ಬಿಡ್ತೀವಿ, ನೀವು ಚಿಕ್ಕಪ್ಪನಿಗೆ ಬಿಡೋದಿಲ್ಲ ಮಳೆ ಅಂತ ನಾವು ಅಭಿಮಾನಿಗಳು. ಅದು ನಮ್ಮ ಗ್ರಾಮಕ್ಕೆ ಮಂಜು ಸಣ್ಣದಾಗಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು ದೊಡ್ಡದು. ಆಗ ನೆನೆಸಿರ್ತಕ್ಕಂಥ ಈ ಆಶ್ರಮಕ್ಕೆ ನಮ್ಮ ಅಭಿಮಾನಿಗಳು ಈ ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಈ ಊರಿಗೆ ಅವರು ಬರ್ತಾರ ಇವತ್ತು ಅದು ಅವ್ರನ್ನ ಕರ್ಕೊಂಡು ಬಂದಿರೋದು ಯಾರಂದರೆ ನಮ್ಮ ತಾಮ